ಹೆಲೋ ಗಾಯ್ಸ್, ಇವತ್ತು ನಾನು ಆನಿಯನ್ ಬಜ್ಜಿ ಅಂದರೆ ಈರುಳ್ಳಿ ಪಲ್ಯನ ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂಜಾ. ಇವತ್ತು ಈರುಳ್ಳಿ ಪಲ್ಯನ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಏನೇನು ಬೇಕು ಅಂತ ಏನೇನು ಮಾಡ್ಕೊಳ್ಬೇಕು ಅನ್ನೋದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ 4ರಿಂದ 5 ಈರುಳ್ಳಿ, 1 ಟೊಮೆಟೊ ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಸ್ವಲ್ಪ ಕರಿಬೇವು, ಅದನ್ನು ಎಲ್ಲದನ್ನು ಕಟ್ ಮಾಡಿ ನೀಟಾಗಿ ಇಟ್ಕೊಳ್ಬೇಕು. ಅದಾದಮೇಲೆ ಒಂದು ಪಾತ್ರೆನ ತೊಗೊಂಡ್ಬಿಟ್ಟು ಅದಕ್ಕೆ 4ರಿಂದ 5 ಸ್ಪೂನ್ ಎಣ್ಣೆ, ಸಾಸಿವೆ, ಆಮೇಲೆ ಕರಿಬೇವನ್ನು ಹಾಕಿ, ಕರಿಬೇವು ಹಾಕಿದ ಮೇಲೆ ಅದಕ್ಕೆ ನಾವೇನು ಕಟ್ ಮಾಡಿಕೊಂಡಿಟ್ಟಿರೋ ಈರುಳ್ಳಿನ ಹಾಕಿ ಎಲ್ಲದನ್ನು ಒಟ್ಟಿಗೆ ಹಾಕಿಬಿಡಿ. ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು ಏನೇನು ಮಾಡ್ಕೊಂಡಿದ್ದೀವಲ್ವ ನಾವು ಅದನ್ನೆಲ್ಲದನ್ನು ಕಟ್ ಮಾಡಿ ಪ್ಯಾನ್ಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ನೋಡಿ, ಈ ರೀತಿಯಾಗಿ ಫ್ರೈ ಮಾಡ್ತಾ ಇರಬೇಕು. ಫ್ರೈ ಮಾಡ್ತಾ ಒಂದು 10ರಿಂದ 15 ನಿಮಿಷ ಅಂತೂ ಬೇಕೇ ಬೇಕು. 10ರಿಂದ 15 ನಿಮಿಷ ಚೆನ್ನಾಗಿ ಫ್ರೈ ಆಗಲಿ. ಈ ರೀತಿ ಕೈ ಆಡಿಸ್ತಾನೆ ಇರಬೇಕು ಆವಾಗವಾಗ, ಇಲ್ಲಾಂದರೆ ಒಂದೇ ಕಡೆ ಬೆಂದುಬಿಡುತ್ತೆ. ಮತ್ತು ಅದಾದಮೇಲೆ ಸ್ವಲ್ಪ ಜೀರಿಗೆಯನ್ನು ಹಾಕಿ, ಇದು ಬಡೆ ಜೀರಿಗೆ ಅಂತೀವಲ್ವ, ಬಡೆ ಸೊಪ್ಪು ಅಂತ, ಅದನ್ನು ಒಂದು ಸ್ವಲ್ಪ ಚಿಟಿಕೆ ಆಗುವಷ್ಟು ಹಾಕಿ, ಹಾಗೂ 1 ಸ್ಪೂನು ಅರಿಶಿಣವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಒಂದು 70% ಆಗುವಷ್ಟು ಚೆನ್ನಾಗಿ ಫ್ರೈ ಆಗಬೇಕು. ಇಲ್ಲಾಂದರೆ ತುಂಬ ಇದು ಅಂದರೆ ಹಸಿಯಾಗಿ ತಿನ್ನೋ ಅಂತ ಆಸೆ ಇದ್ದವರು ಹಸಿಯಾಗಿ ಇಟ್ಕೊಳ್ಬೋದು. ಇನ್ನು ಸ್ವಲ್ಪ ಅಂದರೆ ಸ್ವಲ್ಪ ಬೇಯಬೇಕು ಅಂತ ಅಂದ್ಕೊಂಡಿದ್ದವರು ಸ್ವಲ್ಪ ಚೆನ್ನಾಗಿ ಬೇಯ್ಕೊಳ್ಳಿ. ಹಾಗೆ ಅದಕ್ಕೆ 1 ಸ್ಪೂನನ್ನು ಅಚ್ಚ ಖಾರದ ಪುಡಿ ಅಂದರೆ ರೆಡ್ ಚಿಲ್ಲಿ ಪೌಡ್ರನ್ನು ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಅದಕ್ಕೆ ಒಂದು ಚಿಟಿಕೆ ಆಗುವಷ್ಟು ಪೆಪ್ಪರ್ ಪೌಡ್ರನ್ನು ಹಾಕಿ, ಹಾಗೆ ಇನ್ನೊಂದು ಸ್ವಲ್ಪ ಚಿಟಿಕೆ ಪೌಡ್ರು ಗರಂ ಮಸಾಲ ಪೌಡ್ರನ್ನು ಆ್ಯಡ್ ಮಾಡಿ. ನೋಡಿ, ನಾನು ಬೋನ್ ಕಂಪ್ನಿಯವ್ರು ತೊಗೊಂಡಿದ್ದೀನಿ, ಅದನ್ನು ಆ್ಯಡ್ ಮಾಡಿ. ನೋಡಿ, ಈ ರೀತಿಯಾಗಿ ಎಲ್ಲವನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಮಾಡಿದರೆ ಮಾತ್ರ ಅದು ತುಂಬ ಟೇಸ್ಟಿಯಾಗಿ ಬರುತ್ತೆ. ಮತ್ತು ಸ್ವಲ್ಪ ಈರುಳ್ಳಿ ಸ್ವಲ್ಪ ಬೇಗ ಬೇಯಲ್ಲ, ಅದಕ್ಕೋಸ್ಕರ ಒಂದು 15 ನಿಮಿಷ ಅಂತೂ ಬೇಕೇ ಬೇಕು. ಸೊ ಇದೇ ರೀತಿಯಾಗಿ ನೀವು ಒಂದು ಮೀಡಿಯಮ್ ಫ್ಲೇಮಲ್ಲಿ ನೀವು ಇದನ್ನು ಫ್ರೈ ಮಾಡ್ತಾ ಇರಬೇಕು. ಆಮೇಲೆ ಹಾಗೆ ಅದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ನಾನು ಉಪ್ಪನ್ನು ಹಾಕಿದ್ದೀನಿ. ಹಾಗೆ ನನ್ನ ಚಾನೆಲ್ನ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದಾರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ಈ ರೀತಿಯಾಗಿ ಆಲ್ಮೋಸ್ಟ್ ಆಗಿದೆ. ಇವಾಗ ಗ್ಯಾಸನ್ನು ಆಫ್ ಮಾಡಿ. ಇದನ್ನು ನಾನು ಮಸಾಲೆ ದೋಸೆಗೆ ಹೇಳ್ಕೊಡ್ತಾ ಇದ್ದೀನಿ. ನಿಮಗೆ ಯಾವ ದೋಸೆಗಾದರೂ ಇದು ಅಪ್ಲೈ ಆಗುತ್ತೆ, ಯಾಕಂದರೆ ಅಷ್ಟು ತುಂಬ ಚೆನ್ನಾಗಿರುತ್ತೆ. ಅದು ಪಲ್ಯ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ನೀವು ಯಾವ ದೋಸೆಗೆ ಬೇಕಾದರೂ ಅಪ್ಲೈ ಮಾಡ್ಕೋಬೋದು. ನೀವು ಕೂಡ ಇದೇ ರೀತಿ ಮನೆಯಲ್ಲೇ ಮಾಡಿಕೊಂಡು ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಚೆನ್ನಾಗಾಗಿದೆ ಅಂತ ಅಂದ್ಕೊತೀನಿ, ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.